ಎಚ್ಚರಿಕೆ ಮಾತು ಹೇಳ್ತಾರೆ ಹುಚ್ಚ ಸೂರ್ಯ ಮಕ್ಕಳ್ರ ಸುಮ್ಮನೆ ನಮ್ಮ ಗಜೇಂದ್ರನ ಪರಿಹಾರ ಕೊಟ್ಟು ನನ್ನ ಜಮೀನನ್ನು ನನಗೆ ಬಿಟ್ಟು ಕೊಡಿ. ಇಲ್ಲದಿದ್ದರೆ ಒಟ್ಟು ಹಾಕು. ಸಕ್ಕಿಯ ಕುಂಡಿ ಸರ್ಪದ ಕೋಟೆಯವರೆಗೆ ಸರ್ಪದಂತೆ ಸಜ್ಜಾಗಿರುವ ನಮ್ಮದಲ್ಲಿ ಎದುರಿಸಿ ಮಾತನಾಡಲು 10 ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆ ತಾಯಿಯರ ಕತ್ತು ಕೊಯಿಸಿ ನನ್ನ ಆಸ್ತಿಯನ್ನೇ ಎತ್ತಿ ಹಾಕಿದ ಸೇಡಿಗಾಗಿ ಇಂದು ಸಟ್ಟು ಹೊಡೆದು ನಿಮ್ಮೆಲ್ಲರ ಸಿರ ಕತ್ತರಿಸಲು ಬಂದ ಸಿಂಹದ ಮರಿ ನಾನು. ಸಿಂಹದ ಮರಿ ಅಂದರೆ ಸತ್ತು ಹೋದ ಸಂಜೀವಪ್ಪನ ಬಚ್ಚ. ಸಿಂಹದ ಮರಿ ಒಂದು ಸಮರಸಾರಿ ಸೇಡು ತೀರಿಸಿಕೊಳ್ಳಲು ಬಂದರೆ ಕಾಡಿನ ಕಟ್ಟುತ್ತ ಮೃಗವಾಗಿ ಹೊಟ್ಟೆ ಹರಿದು ಬಿಡುವೆ ಈ ನನ್ನ ಭದ್ರ ಕೋಟೆಯಲ್ಲಿ. ಅಲ್ಲೇ ತಮ್ಮ, ನೀ ಆಸ್ತಿ ಯಾವಾಗ ಕಳ್ಕೊಂಡು ಯಾರ ಕಾಲದಾಗ ಕಳ್ಕೊಂಡು ಏನೋ ಅಂದುಕೊಂಡು ಕಳ್ಕೊಂಡು ಆಸ್ತಿ ಇಂದು ಪರಿಹಾರ ಕೊಡಕ್ಕೆ ಸಾಧ್ಯನೇ ಇಲ್ವೋ ತಮ್ಮ? ಸಾಧ್ಯವಾಗದಿದ್ದರೆ ನಮ್ಮ ಕೈಯಿಂದಲೇ ಸತ್ತು ಹೋಗಬೇಕಾಗುತ್ತದೆ. ಸುಮ್ಮನೆ ವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ಕೊಟ್ಟು ಬಿಡು. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನ ಶೂರ ಕರ್ಣನಲ್ಲ. ನಿಮ್ಮ ಪ್ರಾಣ ತೆಗೆಯುವ ಯಮರಾಜ ನಾನು. ಲೇನಂಜನೋಡ ಯಮರಾಜನೆಂದು ಅಟ್ಟಾಸದಿಂದ ಬೆರೆತಿರುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿ ನಾನು ಬಂದು ಕೊಂಡವನಿ ನಾನು. ನಿಮ್ಮಂತ ಪುಂಡವರಿಗೆ ಗಂಡನಾಗಿರುವ ನಮ್ಮನೆಯ ನಟಿಸಲು ಬಂದರೆ ಮಚ್ಚಿನಿಂದ ಕೊಚ್ಚಿ ಹಾಕಿದರೆ ನಿನ್ನ ದೇಹ ಮೆಟ್ಟಿಸಿಗಳು ಬಂದರೆ ನಮಗೆ ಎಚ್ಚರ ಹೇಳುವ ಹುಚ್ಚು ಸುಳ ಮಕ್ಕಳ. ಮೆಟ್ಟಿಸಿಗಳು ಬಂದರೆ ಈ ಕೆಟ್ಟ ಉಳಿಯು ಹಸಿದಾಗ ತಿನ್ನೋದು ಹಸಿರು ಉಳ್ಳಲ್ಲ. ನಿಮ್ಮಂತ ಬಂದ ಶ್ರೀಮಂತರ ಹಸಿ ಮಾಂಸವೇ ತಿನ್ನೋದು. ಲೇ ಬರಬೇಕಾಗಿ ನನ್ನ ಮಕ್ಕಳ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಎಲ್ಲವಾದರೆ ಸುಟ್ಟು ಹಾಕು ಬಿಡುವೆ ನಿಮ್ಮ ಕೆಟ್ಟ ಶರೀರವನ್ನು. ಸುಟ್ಟು ಹಾಕುವುದಕ್ಕಿಂತ ಮುಟ್ಟಿ ನೋಡಲೇ ಗೌಡ, ಈ ರೈತನ ರಾಜ್ಯದಲ್ಲಿ ಇದೇ ನಾವಿನಿಂದ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವ ನಿಮ್ಮೆಲ್ಲರ ಕೆಟ್ಟ ಶರೀರವನ್ನು. ಲೇ ರಣವಿಕ್ರಮ, ಮಂಚ ತೋರಿಸು ಮುಚ್ಚು ಹಾಕು. ಗಂಡನೇ ಗಂಡು ಇನ್ನೂ ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ್ದೆ ಯಾದರೆ ಅವನ ರುಂಡವನ್ನು ಕತ್ತರಿಸಿ ಚೆಂಡು ಹೂವಿನ ಸರ ಮಾಡಿಸಿ ಹಾಕಿಕೊಳ್ಳಬಲ್ಲ ಸತ್ತಿನ ಸಾಹುಕಾರ. ಕತ್ತರಿಸುವ ನಿಮ್ಮಂತ ಗುಂಡಗಳಿಗೆ ಈ ಗಂಡುಗಳೇ ರೊಚ್ಚಿಗೆ ನಿಂತರ ನಿಮ್ಮಂತ ಗುಂಡಗಳ ಗುಂಪನ್ನೇ ನುಂಗಿ ನೀರು ಕೊಡುಬಿಟ್ಟಿದ್ದು ಈ ರಾಜಾವಳಿ. ಮಾತನಾಡಿದರೆ ಬೇಕಾಗುತ್ತದೆ ನನ್ನ ಲಾಂಗನ್ನು. ಶ್ರೀಮಂತರ ಮನೆ ಕಾಯ ನಾನೇ ನೀನು ಲಾಂಗ್ ಈ ರೈತನ ಕೊಡಲೆ ನಿನ್ನ ಕೊರಳಿಗೆ ವ್ಯಕ್ತಿ ಅಂತ ನಮ್ಮ ಹಣ ಕೊಡ್ಬೇಕು ಒಂದು, ಇಲ್ಲ ನಿಮ್ಮ ಹಣ ಕೊಡ್ಬೇಕು ಒಂದು. ಇವತ್ತು ನಿನ್ನ ರೊಕ್ಕ ಎಷ್ಟು ಬೇಕು ಹೇಳಿ, ಇವತ್ತು ಎಷ್ಟು ಬೇಕು? ನಮ್ಮ ಬಾಳೆ ತೋಟ ಹಾಳು ಮಾಡಬೇಕಾಗಿ 1 ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು. ಇವರ 10 1 ಲಕ್ಷ ರೂಪಾಯಿ
ತಗೋಬಾರ ಇದ್ಯಾಕೆ ಹೋಗ್ಬಾರ ತಗೋ ಪಟ್ಟ ಅವ್ರು ಯಾರು ಬರ್ತಿಲ್ಲ ಫುಲ್ಲ ಕೇಸ್ ಫುಲ್ ಆದಿಲ್ಲ ನಮ್ಮನ್ನು ಬಿಟ್ಬಿಡು ಮರ ಸಾಕು ಈ ವ್ಯವಹಾರ ಇಷ್ಟಕ್ಕೆ ಮುಗಿತೆಂದು ತಿಳಿದುಕೊಳ್ಳಬೇಡ. ನನ್ನ ಜಮೀನನ್ನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಹುಲಿ ಬೇಟೆಯಾಡಲು ಸದಾ ಸಿದ್ಧ. ಬರ್ತೀನಿ. ದಿಸ್ ಈಸ್ ಮೈ ಚಾಲೆಂಜ್. ಮತ್ತೆ ಬಂದೇ ಬರ್ತೀನಿ. ಹೋಗು ವಿಕ್ರಮ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ? ನಿನ್ನಂತ